ಇಲ್ಲಿ ನೋಡಿ ನಮ್ಮನೆಗೆ ಯಾರು ಬಂದಿದ್ದಾರೆ ಅಂತ. ಓ, ಚಿಕ್ಕಮ್ಮ ಬಂದಿದ್ದಾರಾ? ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಯ್ತು ಚಿಕ್ಕಮ್ಮ, ಚೆನ್ನಾಗಿದ್ದೀರಾ? ಹ್ಞೂ ಕಣೋ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ನಮ್ಮ ವೆಂಕಟರಮಣ ಇಷ್ಟು ಉದ್ದ ಬೆಳೆದಿದ್ದಾನೆ. ನನ್ನ ಕಣ್ಣಿಗೆ ಇನ್ನೂ ಚಿಕ್ಕ ಕೂಸು ಕಂಡ ಹಾಗೆ ಕಾಣ್ತಾನೆ. ಅಯ್ಯೋ ಅಮ್ಮ, ನಾನು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಆದರೆ ಸುಂದರಜ್ಜಿ ನನ್ನ ಕೂಸು ಕೂಸು ಅಂತ ಯಾಕೆ ಕರಿತಾ ಇದ್ದಾರೆ? 6ನೇ ಕ್ಲಾಸ್ ಆಗ್ಬಿಟ್ರೆ ನೀನೇನು ದೊಡ್ಡ ಮನುಷ್ಯ ಅನ್ಕೊಂಬಿಟ್ಟೇನೋ ವೆಂಕಟರಮಣ. ನೀನಿನ್ನೂ ಚಿಕ್ಕ ಮಗುನೇ. ನಾನು ನಿಮ್ಮಪ್ಪನ್ನೇ ಎತ್ತಿ ಆಡಿಸಿ ಬೆಳೆಸ್ದವಳು. ಅವನನ್ನೇ ನಾನು ಇನ್ನೂ ಚಿಕ್ಕ ಮಗು ಅಂದ್ಕೊಂಡಿದ್ದೀನಿ. ಮತ್ತೆ ನಿನ್ನನ್ನು ಕೂಸು ಅಂತ ತಾನೇ ಕರಿಬೇಕು. ಅಯ್ಯೋ, ನಮ್ಮ ರಮಣಿ ಸ್ವಲ್ಪ ತುಂಟ. ಅವ್ನು ಹೀಗೆ ಏನಾದರೂ ಮಾತಾಡ್ತಾ ಇರ್ತಾನೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಚಿಕ್ಕಮ್ಮ. ನಾನು ನಿನ್ನ ಚಿಕ್ಕ ಮಗು ಅಂದರೆ ನಾನು ಬೇಜಾರು ಮಾಡ್ಕೋಬೇಕು. ಇವನು ನೋಡಿದ್ರೆ ಅವ್ರಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರಲ್ಲಪ್ಪ. ನನಗೆ ಗೊತ್ತಿಲ್ವೇ, ನಾನು ತಮಾಷೆನೇ ಮಾಡಿದ್ದೀಗ. ಬನ್ನಿ, ಎಲ್ಲರಿಗೂ ಕಾಫಿ ಮಾಡ್ಕೊಡ್ತೀನಿ, ಕುಡಿಯೋರಂತೆ. ಕಾಫಿ ಮಾಡ್ತಾ ಇದೆಯಾ? ಸ್ವಲ್ಪ ಸ್ಟ್ರಾಂಗಾಗಿ ಫಿಲ್ಟರ್ ಕಾಫಿ ಮಾಡ್ಕೊಡಮ್ಮ. ನನಗೆ ಸ್ಟ್ರಾಂಗ್ ಆಗಿರೋ ಫಿಲ್ಟರ್ ಕಾಫಿ ಅಂದರೆ ತುಂಬ ಇಷ್ಟ. ನಿಮ್ಗೆ ಏನು ಬೇಕೋ ಎಲ್ಲನೂ ಸಂಕೋಚ ಇಲ್ದಂಗೆ ಕೇಳಿ ಮಾಡಿಸ್ಕೊಳ್ಳಿ ಚಿಕ್ಕಮ್ಮ. ನಮ್ಮ ಕಮಲ ಎಲ್ಲನೂ ಮಾಡಿಕೊಡ್ತಾಳೆ. ನನಗೆ ಗೊತ್ತಿಲ್ವೇ ಸೀನು, ನಮ್ಮ ಕಮಲ ಎಷ್ಟು ಒಳ್ಳೆಯವಳು ಅಂತ. ಅದಕ್ಕೆ ನನಗೇನು ತಿನ್ನಬೇಕು ಅನ್ನೋ ಬಯಕೆ ಇರುತ್ತೋ ಅದೆಲ್ಲ ನಿಮ್ಮ ಮನೆಗೆ ಬಂದಾಗಲೇ ಈಡೇರಿಸ್ಕೊಂಡ್ಬಿಡ್ತೀನಿ. ಬೇರೆಯವ್ರ ಮನೇಲಿ ನಾನು ಹೇಳಿದ್ದು ಯಾರಾದರೂ ಕೇಳಿಸ್ಕೊತಾರೆ ಅಂತೀಯಾ? ನಾನು ಬಂದಿದ್ದೇ ಒಂದು ದಂಡಪಿಡ್ಡ ಬಂದಿದೆಯೇನೋ ಅನ್ನೋ ರೀತಿ ಮಾತಾಡ್ತಾರೆ. ನಿಮ್ಮೊಬ್ಬರ ಮನೇಲೇ ನೋಡು, ನಾನು ನಮ್ಮ ತವ್ರ ಮನೇಲೇ ಇದ್ದೀನೇನೋ ಅನ್ನೋ ರೀತಿ ಸಂತೋಷವಾಗಿರಬಹುದು. ಅಯ್ಯೋ, ಅದಕ್ಕೆಲ್ಲ ಯಾಕೆ ಇಷ್ಟು ದೊಡ್ಡ ಮಾತಾಡ್ತೀರಾ ಬಿಡಿ. ನಮ್ಮ ಮನೆಯವರು ಅಮ್ಮ ಇದ್ದಿದ್ರೆ ನಾನು ಅವ್ರನ್ನೂ ಚೆನ್ನಾಗಿ ನೋಡ್ಕೊತಿದ್ದೆ ತಾನೇ. ಈಗ ನಮ್ಮ ಮನೆಯವ್ರ ಚಿಕ್ಕಮ್ಮ, ನೀವು ಕೂಡ ನಂಗೆ ಅತ್ತೆ ಸಮಾನ ತಾನೇ. ನಿಮ್ಮನ್ನು ನಾನು ಚೆನ್ನಾಗೇ ನೋಡ್ಕೋತೀನಿ. ಹೌದು ಚಿಕ್ಕಮ್ಮ, ನಮ್ಮ ಕಮಲನ್ಗೆ ನೆಂಟರು ಇಷ್ಟು ಅಂದರೆ ತುಂಬ ಇಷ್ಟ. ಮನೆಗೆ ಯಾರೇ ಬರಲಿ ಅವ್ರಿಗೆ ಚೆನ್ನಾಗಿ ಉಪಚಾರ ಮಾಡಿ ಅವ್ರ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ನಡ್ಕೋತಾಳೆ. ಇಂಥ ವಿಷಯದಲ್ಲಿ ನಾನು ತುಂಬ ಅದೃಷ್ಟಶಾಲಿ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಹೆಂಡತಿ ಈಗಿನ ಕಾಲದಲ್ಲಿ ಯಾರು ಸಿಗ್ತಾರೆ ಹೇಳಿ? ಹೌದು ಹೌದು, ನೀನು ಅದೃಷ್ಟವಂತ ಅಂತಲೇ ಹೇಳ್ಬೋದು. ಆದರೆ ಈ ರೀತಿ ಅದೃಷ್ಟ ನಿಮ್ಮ ಅಣ್ಣ ಮಾಡಲಿಲ್ಲ ನೋಡು. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ಅಕ್ಕನೂ ಒಳ್ಳೆಯವರೇ, ಒಂದೊಂದ್ಸತಿ ಹಾಗಾಡ್ತಾರೆ ಅಷ್ಟೇ. ಇವಾಗ ಯಾರ್ಯಾರಿಗೆ ಏನೇನು ಬೇಕೋ ಹೇಳಿ, ನಾನು ಅದನ್ನೇ ಮಾಡ್ಕೊಡ್ತೀನಿ, ಕುಡಿಯೋರಂತೆ. ಅಮ್ಮ, ನಂಗೆ ಕಾಫಿ ಬೇಡ, ಬೂಸ್ಟ್ ಬೇಕು, ಆಯ್ತಾ? ಆಯ್ತು ಕಣ, ಅದೇ ಮಾಡ್ಕೊಡ್ತೀನಿ ಬಾ. ಇಷ್ಟೊಂದು ಅನ್ಯಾಯ ಮಾಡಬಾರ್ದಾಗಿತ್ತು ಆ ದೇವರು. ಅಯ್ಯೋ ಸುಂದರತ್ತೆ, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಅಲ್ಲ, ನಮ್ಮ ದೊಡ್ಡಕ್ಕನ ಮಗಳು ಸ್ನೇಹ ಸತ್ತದ್ಲಂತೆ. ನನಗಂತೂ ವಿಷಯ ಕೇಳಿ ತುಂಬ ಬೇಜಾರಾಗೋಯ್ತು. ಯಾವ ಸ್ನೇಹನ ಬಗ್ಗೆ ಹೇಳ್ತಾ ಇದ್ದೀರಿ ಅತ್ತೆ? ಅದೇ ನಮ್ಮ ದೊಡ್ಡಕ್ಕನ ಮಗಳು ಸೀರಿಯಲಲ್ಲಿ ನಮ್ಮ ದೊಡ್ಡಕ್ಕನ 2ನೇ ಮಗಳು ಸ್ನೇಹ ಸತ್ತದ್ಲಂತೆ. ನಾನು ಇವತ್ತು ನೋಡಿದೆ ಕಣಮ್ಮ. ನನಗಂತೂ ಬೇಜಾರಾಗೋಯ್ತು. ಅಲ್ಲ ಪಾಪ, ಅವ್ರ ಅತ್ತೆ ಬಿದ್ದು ಗೋಳಾಡ್ತಾ ಇದ್ರೆ ನನ್ನ ಕಣ್ಣಲ್ಲೇ ನೀರು ಬರೋದು. ಅಯ್ಯೋ, ನೀವು ಸೀರಿಯಲ್ ಬಗ್ಗೆ ನಾ ಹೇಳಿದ್ದು, ನಾನು ಯಾವ ಸ್ನೇಹಪ್ಪ ಸತ್ತೋದ್ಲು ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ನಾನು ಇಷ್ಟಪಟ್ಟು ನೋಡೋ ಸೀರಿಯಲಲ್ಲಿ ಇದು ಒಂದು. ಅದರಲ್ಲಿ ಆ ಹುಡುಗಿ ಸ್ನೇಹ ಹಳ್ಳಿಯಿಂದ ಬಂದು ಓದಿ DC ಆಗಿದ್ದವಳು. ಅಂಥ ಒಂದು ಪಾತ್ರನ ಈ ರೀತಿ ಅರ್ಧಕ್ಕೆ ಸಾಯಿಸ್ಬಿಟ್ರಲ್ಲಮ್ಮ. ನನಗಂತೂ ತುಂಬ ಬೇಜಾರಾಗೋಯ್ತು. ನೋಡೋಣ ತಾಳಿಯತ್ತೆ, ಮುಂದೆ ಬೇರೆ ಏನೋ ಕತೆ ಮಾಡಿರ್ತಾರೆ. ಕಷ್ಟಪಟ್ಟು ಜೀವನದಲ್ಲಿ ಸಾಧನೆ ಮಾಡಿರೋರ ಕತೆಗಳು ಹೀಗೆ ಅರ್ಧಂಬರ್ಧ ಆಗೋದ್ರೆ ಹೇಗೆ ಅಂತ ನನಗೊಂಥರ ಯೋಚನೆ ಬಂತು. ಅದಕ್ಕೆ ಅಳು ಬಂತು ಕಣಮ್ಮ, ಅಷ್ಟೆ. ಮತ್ತೆ ನೀವು ಹೇಳ್ತಾ ಇರೋದು ನಿಜಾನೇ. ಅದು ಸರಿ, ಇವಾಗ ರಾತ್ರಿಗೆ ಬಿಸಿಯಾಗಿ ಅನ್ನ ಮಾಡಿಟ್ಲಾ ಅಥವಾ ನೀವು ಫಲಾರ ಏನಾದ್ರು ಮಾಡ್ತೀರಾ ಅಂತ ಕೇಳಕ್ಕೆ ಬಂದೆ. ಅಯ್ಯೋ, ರಾತ್ರಿ ಹೊತ್ತು ನಾನು ಊಟ ಮಾಡೋದೇ ಇಲ್ಲ ಕಮಲು. ನನಗೆ ಒಂದು ಬಾಳೆಹಣ್ಣಿದ್ರೆ ಕೊಡು ಸಾಕು. ಬಾಳೆಹಣ್ಣು ಸಾಕಾಗುತ್ತಾ ಅತ್ತೆ? ನಾಳೆ ಬೇರೆ ಏಕಾದಶಿ ಇದೆ. ನಾಳೆ ಪೂರ ನೀವು ಉಪವಾಸ ಮಾಡ್ತೀರಾ, ನಿಮಗೆ ಶಕ್ತಿ ಕಡಿಮೆ ಆಗಲ್ವೇ? ಅಯ್ಯೋ, ಹಾಗೇನಿಲ್ಲ. ನಾನು ಏಕಾದಶಿ ಎಲ್ಲ ಮಾಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನಗೇನೂ ಆಗಲ್ಲ. ಸರಿ ಬಿಡಿ, ಹಾಗಾದರೆ ನಿಮಗೆ ಬಾಳೆಹಣ್ಣು ತಂದು ಕೊಡ್ತೀನಿ ತಾಳಿ. ನಿಮಗೆ ಬಾಳೆಹಣ್ಣು ಕೊಡು ಅಂತ ಅಮ್ಮ ಅಂದರು, ತಗೊಳ್ಳಿ ಅಜ್ಜಿ. ನೀನೇ ಬಾಳೆಹಣ್ಣು ತಂದ್ಯಾ? ಕೊಡು ರಮಣಿ.